ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಿಸ್ಟರ್ ರಾಘವ್ ಆ್ಯಂಡ್ ಮಿಸಸ್ ರಾಘವ್ ಕಥೆಯ 24ನೇ ಸಂಚಿಕೆಗೆ ಸ್ವಾಗತ. ನೀವು ಹಿಂದಿನ ಸಂಚಿಕೆಯನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ, ಇಲ್ಲ ಅಂದರೆ ಕತೆ ಅರ್ಥ ಆಗಲ್ಲ. ಪುರೋಹಿತರು ಪಂಚಾಂಗ ನೋಡಿ ಹೇಳ್ತಾರೆ, ಇನ್ನು 5 ದಿನದಲ್ಲಿ ತುಂಬ ಒಳ್ಳೆಯ ದಿನ ಇದೆ. ಈ ದಿನ ಮದುವೆಯಾದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. 5 ದಿನದಲ್ಲಿ ಎಲ್ಲ ತಯಾರಿ ಮಾಡೋಕ್ಕೆ ಆಗುತ್ತಾ? ಬೇರೆ ದಿನ ಇದ್ದರೆ ನೋಡಿ ಹೇಳ್ತಾರೆ ಅರುಂಧತಿ ಅವರು. ಬೇರೆ 3 ತಿಂಗಳು ಬಿಟ್ಟು ಇದೆ, ಅದು ಈ ದಿನದಷ್ಟು ಒಳ್ಳೆಯದಿಲ್ಲ ಹೇಳ್ತಾರೆ. ಹೌದಾ, ಏನು ಮಾಡೋದು ಬೀಗರೆ ಅಂತ ಕೇಳ್ತಾರೆ. 5 ದಿನದಲ್ಲಿ ಆದರೆ ಕಷ್ಟ ಆಗುತ್ತೆ ಅಮ್ಮ, 3 ತಿಂಗಳು ತುಂಬ ಲೇಟ್ ಆಗುತ್ತೆ. ಆಗ ಪುರೋಹಿತರು ಹೇಳ್ತಾರೆ, 5 ದಿನದಲ್ಲಿ ಅರೇಂಜ್ ಮಾಡೋಕ್ಕೆ ನಿಮ್ಮಿಂದ ಸಾಧ್ಯ ಆಗುತ್ತೆ ಅಮ್ಮ. ಈಗ ಈವೆಂಟ್ ಅವರು 1 ದಿನದಲ್ಲಿ ರೆಡಿ ಮಾಡಿ ಕೊಡ್ತಾರೆ. ರಾಗ್, ನಿಂಗೆ ಓಕೆನಾ ಕೇಳ್ತಾರೆ. ಇಷ್ಟು ಬೇಗ ಬೇಡ ಮಮ್ಮಿ ಹೇಳ್ತಾನೆ. ದಿನ ತುಂಬ ಒಳ್ಳೆಯದಿದೆ ಅಲ್ವಾ ಬೀಗರೆ, ನಿಮಗೆ ಏನು ತೊಂದರೆ ಆಗದ ಹಾಗೆ ನಾನು ನೋಡ್ಕೋತೀನಿ, ಸರಿನಾ ಹೇಳ್ತಾರೆ. ಶಂಕರಪ್ಪ ನೀಲಮ್ಮನ ಮುಖ ನೋಡ್ತಾನೆ. ಇವರ ಜಾತಕ ಹೊಂದುತ್ತಾ ನೋಡಿ ಹೇಳಿ ರಾಘವ್ ಜಾತಕ ಕೊಡ್ತಾರೆ. ಮೈಥಿಲಿ ರಾಶಿ ನಕ್ಷತ್ರ ಎಲ್ಲ ಹೇಳ್ತಾನೆ ಶಂಕರಪ್ಪ. ಪುರೋಹಿತರು ಜಾತಕ ನೋಡಿ ಲೆಕ್ಕ ಹಾಕಿ ಹೊಂದುತ್ತೆ. ತುಂಬ ಅದ್ಭುತ ಜಾತಕ ಹುಡುಗಿದು, ನಿಮ್ಮನೆ ಬೆಳಗ್ತಾಳೆ, ನಿಮ್ಮನೆಗೆ ತುಂಬ ಒಳ್ಳೆಯದಾಗುತ್ತೆ ಹೇಳ್ತಾರೆ. ಅರುಂಧತಿ ಅವರಿಗೆ ಮತ್ತು ಶಾಂತಲಾದೇವಿ ಅವರಿಗೆ ತುಂಬ ಖುಷಿಯಾಗುತ್ತೆ. ಹಾಗಾದರೆ ಇದೇ ದಿನ ಫಿಕ್ಸ್ ಮಾಡಿ ಪುರೋಹಿತರೆ, ಲಗ್ನ ಪತ್ರ ಬರೆಯಿರಿ. ಬೀಗರೆ, ನಿಮ್ಮ ಜೊತೆ ನಾನಿದ್ದೇನೆ, ಮದುವೆ ಅದ್ದೂರಿಯಾಗಿ ಮಾಡ್ತೀನಿ, ನೀವು ಏನೂ ಯೋಚನೆ ಮಾಡಬೇಡಿ ಹೇಳ್ತಾರೆ. ಹ್ಞೂ ಅಮ್ಮ ಹೇಳಿ ಕೈ ಮುಗಿತಾನೆ ಶಂಕರಪ್ಪ. ಅಯ್ಯೋ, ನೀವು ಕೈ ಮುಗಿಬೇಡಿ ಹೇಳ್ತಾರೆ. ರಾಘವ್ ಎದ್ದು ಹೋಗ್ತಾನೆ. ಅಮ್ಮ ಅಳಿಯಂದಿರು ಕೋಪ ಮಾಡ್ಕೊಂಡು ಹೋದರು, ಅವರಿಗೆ ಬೇಗ ಬೇಡ ಹೇಳಿದ್ರು, 3 ತಿಂಗಳು ಬಿಟ್ಟೆ ಮಾಡೋಣ ಹೇಳ್ತಾನೆ ಶಂಕರಪ್ಪ. ಅವನ ಜೊತೆ ನಾನು ಮಾತಾಡ್ತೇನೆ, ನೀವು ಯೋಚನೆ ಮಾಡಬೇಡಿ ಹೇಳ್ತಾರೆ ಅರುಂಧತಿ ಅವರು. ಪುರೋಹಿತರು ಲಗ್ನ ಪತ್ರಿಕೆ ಬರೆದು ಕೊಡ್ತಾರೆ. ಅರುಂಧತಿ ಅವರು ತಾಂಬೂಲ ಹಣ ಎಲ್ಲ ಇಟ್ಟು ಪುರೋಹಿತರಿಗೆ ಕೊಟ್ಟು ಮದುವೆ ಯಾವುದೇ ವಿಘ್ನ ಬಾರದ ಹಾಗೆ ನೆರವೇರಲಿ ಅಂತ ಆಶೀರ್ವಾದ ಮಾಡಿ ಹೇಳ್ತಾರೆ. ಪುರೋಹಿತರು ಒಳ್ಳೆಯದಾಗಲಿ ಅಂತ ಹೇಳಿ ಎಲ್ಲ ತಗೊಂಡು ಹೋಗ್ತಾರೆ. ಶಂಕರಪ್ಪ ಬೇಜಾರಿನಲ್ಲಿ ಕೂತು ಯೋಚನೆ ಮಾಡ್ತಾ ಇರ್ತಾನೆ. ಆಗ ಅರುಂಧತಿ ಅವರು ಹೇಳ್ತಾರೆ, ನೀವು ತುಂಬ ಯೋಚನೆ ಮಾಡ್ತಿರೋ ಹಾಗಿದೆ. ಹ್ಞೂ ಅಮ್ಮ, ನಾನು ಬಡವ, ಕೃಷಿ ಮಾಡಿಕೊಂಡು ಮಕ್ಕಳನ್ನು ಓದಿಸಿದೆ, ಮದುವೆಗೆ ಅಂತ ಏನೂ ಮಾಡಿಟ್ಟಿಲ್ಲ, ಹೊಲ ಮಾರಿ ಮದುವೆ ಮಾಡೋ ಯೋಚನೆ ಮಾಡಿದ್ದೆ. ಇಷ್ಟು ಬೇಗ ಮದುವೆ ಅಂದರೆ ನಾನು ಹೇಗೆ ಹೊಂದಿಸ್ಲಿ ಹೇಳ್ತಾನೆ. ನಾನು ಎಲ್ಲ ನೋಡ್ಕೋತೀನಿ ಹೇಳ್ತಾರೆ ಅರುಂಧತಿ ಅವರು. ಆದರೂ ನನ್ನ ಮಗು ಮುಂದೆ ಏನಾದರೂ ತಿಳ್ಕೊಂಡ್ರೆ ಸ್ವಲ್ಪನಾದರೂ ಖರ್ಚು ಮಾಡಬೇಕು ನನ್ನ ಮಗಳಿಗೆ ಹೇಳಿ ಕಣ್ಣೀರು ಹಾಕ್ತಾನೆ ಶಂಕರಪ್ಪ. ನೀಲಮ್ಮ ಸಮಾಧಾನ ಮಾಡ್ಕೊ ಮಗ ಹೇಳಿ ಬೆನ್ನು ಸವರ್ತಾರೆ. ಹಾಗಾದರೆ ನಾನು ನಿಮಗೆ ಹಣ ಕೊಡ್ತೀನಿ, ನಿಮಗೆ ಯಾವಾಗ ಆಗುತ್ತೋ ಆವಾಗ ನನಗೆ ಕೊಡಿ ಹೇಳ್ತಾರೆ. ಶಂಕರಪ್ಪ ಕಣ್ಣು ಒರೆಸಿ, ಹ್ಞೂ ಅಮ್ಮ, ಆದರೆ ಈಗಲೇ ಬೇಡ, ನಾನು ಬೇರೆ ಎಲ್ಲಾದರೂ ಹೊಂದಿಸೋಕ್ಕೆ ಆಗುತ್ತಾ ನೋಡ್ತೀನಿ ಹೇಳ್ತಾನೆ. ಆಯಿತು, ಸಿಕ್ಕಿಲ್ಲ ಅಂದರೆ ನನ್ನ ಕೇಳಿ ಹೇಳ್ತಾರೆ ಅರುಂಧತಿ ಅವರು. ಹ್ಞೂ ಅಮ್ಮ, ಸರಿ ನಾವಿನ್ನು ಹೊರಡ್ತೀವಿ ಹೇಳ್ತಾರೆ. ಊಟ ಮಾಡ್ಕೊಂಡು ಹೋಗಿ ಹೇಳ್ತಾರೆ. ಪರವಾಗಿಲ್ಲ ಹೊರಡ್ತೀವಿ ಹೇಳಿ ಹೋಗ್ತಾರೆ. ಅರುಂಧತಿ ಅವರು ಪುರೋಹಿತರು ಹೇಳಿರುವ ಮಾತು ನೆನೆಸ್ಕೊತಾ ಖುಷಿ ಪಡ್ತಾರೆ. ಅತ್ತೆ, ನಮ್ಮ ಮನೆ ಬೆಳಗೋ ಸೊಸೆ ಸಿಕ್ಕಿದ್ಲು ಹೇಳ್ತಾ ನಗ್ತಾ ಖುಷಿ ಪಡ್ತಾರೆ. ರಾಘವ್ಗೆ ಒಪ್ಪಿಸ್ಬೇಕು ಹೇಳಿ ರೂಮ್ಗೆ ಹೋಗ್ತಾರೆ. ರಾಘವ್ ಮೊಬೈಲ್ ನೋಡ್ತಾ ಮಲಗಿರ್ತಾನೆ. ಆರ್ಕೆ, ಯಾಕೋ ಅವರೆಲ್ಲ ಇದ್ದಾಗ ಎದ್ದು ಬಂದೆ ಅಂತ ಕೇಳ್ತಾರೆ. ಎಲ್ಲ ನೀವೇ ಡಿಸೈಡ್ ಮಾಡ್ತಾ ಇದ್ರಿ, ನಾನು ಯಾಕೆ ಅಲ್ಲಿ ಇರಲಿ ಅಂತ ಬಂದೆ ಹೇಳ್ತಾನೆ. ನೀನು ಲೇಟ್ ಮದುವೆ ಆಗಬೇಕು ಹೇಳಿದೆ, 5 ದಿನ ಬಿಟ್ಟು ಒಳ್ಳೆ ದಿನ ಇದೆ ಹೇಳಿದರು ಪುರೋಹಿತರು. ಅದು ದಿನ ತುಂಬ ಅಂದರೆ ತುಂಬ ಒಳ್ಳೆಯದು ಹೇಳಿದರು, ನೀನು ಇದ್ದೆ ಅಲ್ವಾ ಅಲ್ಲಿ ಹೇಳ್ತಾರೆ ಅರುಂಧತಿ ಅವರು. ಹೌದು, ಆದರೆ ಅಷ್ಟು ಅರ್ಜೆಂಟ್ನಲ್ಲಿ ಆದರೆ ಏನು ಅಂದ್ಕೊಳ್ಳಲ್ಲ ಎಲ್ರು ಹೇಳ್ತಾನೆ ರಾಘವ್. ಏನಾದರೂ ಅಂದ್ಕೊಳ್ಳಿ, ನಮಗೇನು, ನಾವು ನಮಗೋಸ್ಕರ ಮಾಡೋದು, ನಮಗೆ ಒಳ್ಳೆ ದಿನ ಸಿಕ್ತು ಅದಕ್ಕೆ ಬೇಗ ಆಗ್ತಿದ್ದೇನೆ ಹೇಳು ಅಷ್ಟೇ ಹೇಳ್ತಾರೆ. ಮದುವೆ 3 ತಿಂಗಳು ಬಿಟ್ಟು ಹೇಗೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ, ಹಾಗೆ ಆಗುವ ಹಾಗೆ ನಾನು ಮಾಡ್ತೀನಿ ಹೇಳ್ತಾರೆ. ರಾಘವ್ ಸುಮ್ಮನೆ ಇರ್ತಾನೆ.
ಹೇಳು ಹೇಗೆ ಆಗಬೇಕು ನಿನ್ನ ಮದುವೆ ಹೇಳು ಹೇಳ್ತಾರೆ. ನಾನು ಹುಡುಗಿ ಜೊತೆ ಟೈಮ್ ಸ್ಪೆಂಡ್ ಮಾಡಿಲ್ಲ, ಡೇಟಿಂಗ್ ಮಾಡಿಲ್ಲ. ಓಲ್ಡ್ ಜನರೇಷನ್ ಥರ ಹುಡುಗಿ ನೋಡಿ ಮಾತಾಡೋದೇನು ಮದುವೆ ಆಗೋದಾ? ಕಮಾನ್ ಮಮ್ಮಿ, ನಾನು ಓಲ್ಡ್ ಜನರೇಷನ್ ಅಲ್ಲ. ಈಗ ಮದುವೆ ಅಂದರೆ ಎಂಗೇಜ್ಮೆಂಟ್, ಡೇಟಿಂಗ್, ಕ್ಲಬ್, ಪಾರ್ಕ್ ಸುತ್ತಾಡಿ ಫೋಟೋಶೂಟ್ ಮಾಡಿ ಹಳದಿ ಶಾಸ್ತ್ರ, ಮೆಹಂದಿ ಶಾಸ್ತ್ರ ಎಲ್ಲ ಆಗಿ ಮದುವೆ ಮಾಡ್ಕೊಳ್ಳೋದು. ಹೋ, ಇಷ್ಟೆಲ್ಲ ಆಸೆ ಇದೆಯಾ ನಿನಗೆ? ಸರಿ, ಈಗಲೇ ಸ್ಟಾರ್ಟ್ ಮಾಡು ಎಲ್ಲ. ಮದುವೆ ದಿನಕ್ಕೆ ಎಲ್ಲ ಆಗಿರುತ್ತೆ. ಮಮ್ಮಿ ಜೋಕ್ ಮಾಡಬೇಡಿ, ಹೋಗಿ ನೀವು ಹೇಳ್ತಾನೆ. ನೋಡು, ನಾನು ಹೇಳೋದು ಕೇಳು. ಡೇಟಿಂಗ್, ಕ್ಲಬ್, ಪಾರ್ಕ್ ಎಲ್ಲ 4 ದಿನದಲ್ಲಿ ಆಗಲ್ವಾ? ಎಂಗೇಜ್ಮೆಂಟ್ ನಾಳೆ ಮಾಡೋಣ, ಹಳದಿ ನೆಕ್ಸ್ಟ್ ಡೇ, ಆಮೇಲೆ ಫೋಟೋಶೂಟ್ ಮತ್ತು ಮೆಹಂದಿ. ಆಯ್ತಲ್ವಾ ಎಲ್ಲ ಹೇಳ್ತಾರೆ ಅರುಂಧತಿ ಅವರು. ರಾಘವ್ ಮಾತ್ರ ಯಾವುದಕ್ಕೂ ಓಕೆ ಹೇಳಲ್ಲ. ನಾನು ಎಲ್ಲ ರೆಡಿ ಮಾಡ್ತೀನಿ, ನೋಡ್ತಾ ಇರು ಹೇಳಿ ಹೋಗ್ತಾರೆ ಅರುಂಧತಿ ಅವರು. ರಾಘವ್ ಕೋಪದಲ್ಲಿ ಕೂತ್ಕೋತಾನೆ. ನಾನು ಮದುವೆನೇ ಆಗಲ್ಲ ಹೇಳ್ತಾನೆ. ಮೈಥಿಲಿ ಮುಖನ ನೆನೆಸ್ಕೊಂಡು ಅವಳು ಬೇಕಲ್ವಾ ಅಂದ್ಕೊಳ್ತಾನೆ. ಶಂಕರಪ್ಪ ಮನೆಗೆ ಹೋಗಿ ತಲೆ ಮೇಲೆ ಕೈ ಇಟ್ಟು ಕೂತ್ಕೋತಾನೆ. ಅವ್ವ, ಏನು ಮಾಡಲಿ, ಹೊಲ ಮಾರೋಕೆ ಯಾರೂ ಸಿಕ್ಕಿಲ್ಲ ಅಲ್ವಾ ಅಂತ ಯೋಚನೆ ಮಾಡ್ತಿರುವಾಗ ನೀನು ಕೇಳಿದೀಯಾ ಬ್ರೋಕರ್ ಅಪ್ಪನ್ನ ಅಂತ ನೀಲಮ್ಮ ಹೇಳ್ತಾರೆ. ಇಲ್ಲ ಅವ್ವ, ಕೇಳಿ ನೋಡು ಹೇಳ್ತಾರೆ. ಕೇಳ್ತೀನಿ ಹೇಳಿ ಫೋನ್ ಮಾಡ್ತಾನೆ. ಆಗ ಬ್ರೋಕರ್ ಹೇಳ್ತಾನೆ, ಶಂಕರಪ್ಪ ನೀನು ಎಲ್ಲಿ ಹೋಗಿದ್ದೀಯಾ? ನಿನ್ನ ಹೊಲ ತಗೊಳ್ಳೋಕೆ ಗಿರಾಕಿ ಇದೆ, ನೀನು ಊರಲ್ಲೇ ಇಲ್ಲ ಅಂತ ಗೊತ್ತಾಗಿ ಸುಮ್ಮನಿದ್ದೆ ಹೇಳ್ತಾನೆ. ಅಯ್ಯೋ ಅಣ್ಣಾರ, ನೀವು ಫೋನ್ ಮಾಡಿದರೆ ಬರ್ತಿದ್ದೆ. ಸರಿ, ನಾಳೆನೇ ಬರ್ತೀನಿ, ಅವರಿಗೆ ಹೇಳಿಬಿಡಿ ರೊಕ್ಕ ರೆಡಿ ಮಾಡೋಕೆ ಹೇಳ್ತಾನೆ. ಸರಿ ಹೇಳ್ತೀನಿ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಅವ್ವ, ಹೊಲ ನಾಳೆ ಮಾರಿ ದುಡ್ಡು ತರ್ತೀನಿ, ದೇವರು ಕಣ್ಣು ಬಿಟ್ಟ ಅವ್ವ ಹೇಳಿ ಖುಷಿ ಪಡ್ತಾನೆ. ನೀಲಮ್ಮಗೂ ಖುಷಿಯಾಗುತ್ತೆ. ಆಗ ಅರುಂಧತಿ ಅವರು ಕಾಲ್ ಮಾಡ್ತಾರೆ. ಹಲೋ ಅಮ್ಮ, ಹೇಳಿ ಹೇಳ್ತಾನೆ ಶಂಕರಪ್ಪ. ಅದು ನಾಳೆ ಎಂಗೇಜ್ಮೆಂಟ್ ಮಾಡೋಣ ಅಂತ. ನಾಳೆ ಅಂದರೆ ಕಷ್ಟ ಆಗುತ್ತೆ ಅವ್ವ, ನಾಳೆ ಊರಿಗೆ ಹೊರಟಿವ್ನಿ. ಮೈತುಗೂ ವಿಷಯ ಹೇಳಿಲ್ಲ, ಅವಳು ಕೆಲಸಕ್ಕೆ ಹೋಗ್ತಾ ಅವಳೆ, ರಜಾ ಸಿಗಲ್ಲ ಹೇಳ್ತಿದ್ಲು ಹೇಳ್ತಾನೆ ಶಂಕರಪ್ಪ. ಹೌದಾ, ಸರಿ ನಾಡಿದ್ದು ಮಾಡೋಣ ಹೇಳ್ತಾರೆ. ಮೈದುನ ಕೇಳಿ ಹೇಳ್ತೀನಿ ಹೇಳ್ತಾನೆ ಶಂಕರಪ್ಪ. ಅರುಂಧತಿ ಅವರು ಓಕೆ ಹೇಳಿ ಕಾಲ್ ಕಟ್ ಮಾಡಿ ಈವೆಂಟ್ ಅವರಿಗೆ ಕಾಲ್ ಮಾಡ್ತಾರೆ. ಎಲ್ಲ ಶಾಸ್ತ್ರದ ಡೀಟೇಲ್ಸ್ ಹೇಳ್ತಾರೆ. ಓಕೆ ಮೇಡಮ್, ಎಲ್ಲ ರೆಡಿ ಆಗುತ್ತೆ ಹೇಳ್ತಾರೆ. ರಾಘವ್ ನವೀನ್ಗೆ ಕಾಲ್ ಮಾಡ್ತಾನೆ. ಏನೋ ಮದುಮಗ ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ದೀಯಾ ಅಂತ ಕೇಳ್ತಾನೆ ನವೀನ್. ಏನಿಲ್ಲ ಕಣೋ ಸುಮ್ಮನೆ ಹೇಳ್ತಾನೆ ರಾಘವ್. ಯಾಕೋ ಡಲ್ ಇದ್ದೀಯಾ, ಏನಾಯಿತು ಕೇಳ್ತಾನೆ. ಹಾಗೇನಿಲ್ಲ, ಮದುವೆ ಡೇಟ್ ಫಿಕ್ಸ್ ಮಾಡಿದ್ರು. ಹೌದಾ, ಅದಕ್ಕೆ ಖುಷಿ ಪಡಬೇಕು, ನೀನು ಯಾಕೋ ಬೇಜಾರು ಮಾಡ್ಕೋತೀಯಾ ಕೇಳ್ತಾನೆ. ಅಯ್ಯೋ, ಇನ್ನು 5 ದಿನದಲ್ಲಿ ಮದುವೆ ಕಣೋ. ನವೀನ್ ಶಾಕ್ ಆಗ್ತಾನೆ. ಯಾಕೋ ಅಷ್ಟು ಅರ್ಜೆಂಟ್ ಮಾಡ್ತಾ ಇದ್ದಾರೆ ಕೇಳ್ತಾನೆ. ಆ ದಿನ ತುಂಬ ಒಳ್ಳೆಯದು ಅಂತ ಪುರೋಹಿತರು ಹೇಳಿದರು. ಆ ದಿನ ಬಿಟ್ಟರೆ 3 ತಿಂಗಳು ಒಳ್ಳೆಯ ದಿನ ಇಲ್ಲ ಹೇಳಿದರು. ಓಕೆ, 3 ತಿಂಗಳು ಬಿಟ್ಟು ಆಗಬಹುದು ಅಲ್ವಾ ಹೇಳ್ತಾನೆ ನವೀನ್. ಅದೇ ನಾನು ಹಾಗೆ ಹೇಳಿದೆ, ಈ ದಿನದಷ್ಟು ಒಳ್ಳೆಯ ದಿನ ಮುಂದೆ ಇಲ್ಲ ಅಂತೆ. ಹೌದಾ, ಅಷ್ಟು ಏನು ವಿಶೇಷ ಆ ದಿನ ಕೇಳ್ತಾನೆ ನವೀನ್. ಅದೇನೋ ನನಗೆ ಗೊತ್ತಿಲ್ಲ, ಏನೋ ಮಾಡೋದು, ಏನಾದರೂ ಐಡಿಯಾ ಹೇಳು ಹೇಳ್ತಾನೆ ರಾಘವ್. ಈ ವಿಷಯದಲ್ಲಿ ಏನೋ ಮಾಡೋಕ್ಕೆ ಆಗುತ್ತೆ, ಮದುವೆ ಆಗು. ಹುಡುಗಿ ಮನೆಯವರಿಗೆ ಕಷ್ಟ ಆಗುತ್ತೆ ಇಷ್ಟು ಬೇಗ ಮದುವೆ ದಿನ ಗೊತ್ತು ಆದರೆ, ಅವರಿಗೇನು ತೊಂದರೆ ಇಲ್ಲ, ಎಲ್ಲ ಮಮ್ಮಿನೇ ನೋಡ್ಕೋತೀನಿ ಹೇಳಿದರು ಅಂತ ಹೇಳ್ತಾನೆ. ಹೌದಾ, ಹಾಗಾದರೆ ನೀನು ಇನ್ನೂ ಬ್ಯುಸಿ ಅಲ್ವಾ ಹೇಳ್ತಾನೆ. ಸುಮ್ಮನಿರೋ, ನನ್ನ ಕಷ್ಟ ನನಗೆ ತಲೆ ಕೆಟ್ಟೋಗಿದೆ, ಏನು ಉಳಿತಾನೇ ಇಲ್ಲ ಹೇಳ್ತಾನೆ ರಾಘವ್. ಜಾಸ್ತಿ ಯೋಚನೆ ಮಾಡಬೇಡ, ಮದುವೆ ಯಾವಾಗಾದರೂ ಆಗೋದೇ ಅಲ್ವಾ, ಬೇಗ ಆದರೆ ಏನು ಲೇಟ್ ಆದರೆ ಏನು, ನೀನು ತಾಳಿ ಕಟ್ಟಿದರೆ ಆಯಿತು ಹೇಳ್ತಾನೆ ನವೀನ್. ಈಗ ಅಂತೂ ಮೊದಲಿನ ಹಾಗೆ ಕಷ್ಟ ಇಲ್ಲ, ದುಡ್ಡು ಕೊಟ್ಟರೆ ಎಲ್ಲನೂ ರೆಡಿ ಮಾಡ್ತಾರೆ ಈವೆಂಟ್ ಅವರು. ಗ್ರ್ಯಾಂಡಾಗಿ ಸಿಂಪಲ್ಲಾಗಿ ಹೇಗೆ ಬೇಕಾದರೂ ಮಾಡ್ತಾರೆ, ನೀನು ಖುಷಿಯಾಗಿರು, ಹುಡುಗಿನೂ ಚೆನ್ನಾಗಿದ್ದಾಳೆ ಅಲ್ವಾ, ಚಿಲ್ ಮ್ಯಾನ್ ಹೇಳ್ತಾನೆ. ಓಕೆ, ಸಂಜೆ ಪಾರ್ಟಿ ಕೊಡೋದು ಮರಿಬೇಡ ಹೇಳ್ತಾನೆ. ನೋಡೋಣ, ಆದರೆ ಬರ್ತೀನಿ ಹೇಳ್ತಾನೆ ರಾಘವ್. ಓಕೆ, ಆಮೇಲೆ ಕಾಲ್ ಮಾಡ್ತೀನಿ ಹೇಳ್ತಾನೆ ನವೀನ್.
ಅರುಂಧತಿ ಅವರು ಕಾಸ್ಟ್ಯೂಮ್ ಡಿಸೈನರ್ಗೆ ಕಾಲ್ ಮಾಡ್ತಾರೆ. ಇವತ್ತು ಬರಬಹುದಾ ಮನೆಗೆ ಹೇಳ್ತಾರೆ. ಓಕೆ, 2 ಫ್ಯಾಮಿಲಿ ಜೊತೆಗೆ ಇರಬೇಕು ಹೇಳ್ತಾರೆ. ಓಕೆ, ಹಾಗಾದರೆ ಇವತ್ತು ಈವ್ನಿಂಗ್ ನಾವೇ ಬರ್ತೀವಿ ಹೇಳ್ತಾರೆ ಅರುಂಧತಿ ಅವರು. ಶಂಕರಪ್ಪನಿಗೆ ಮತ್ತೆ ಕಾಲ್ ಮಾಡಿ ಇವತ್ತು 7 ಗಂಟೆಗೆ ಬಟ್ಟೆ ಎಲ್ಲ ತಗೊಳ್ಳೋಕೆ ಹೋಗಬೇಕು, ಎಲ್ರೂ ಬನ್ನಿ ಹೇಳ್ತಾರೆ. ಆಯಿತು ಅಮ್ಮ ಹೇಳ್ತಾನೆ ಶಂಕರಪ್ಪ. ಅವ್ವ, ಸಂಜೆ ಬಟ್ಟೆ ತಗೊಳ್ಳೋಕೆ ಹೋಗೋಣ ಹೇಳಿದ್ರು ಬೀಗರು. 7 ಗಂಟೆಗೆ ಎಲ್ಲ ಕೆಲಸ ಮುಗಿಸಿಕೊಂಡು ಹೊರಡಿ ಅವ್ವ ಹೇಳ್ತಾನೆ. ಹೂ ಮಗ ಹೇಳ್ತಾರೆ ನೀಲಮ್ಮ. ಅಷ್ಟರಲ್ಲಿ ಮೈಥಿಲಿ ಬರ್ತಾಳೆ. ಬಂದ್ಯ ಮಗ, ಹೋಗು ಕೈಕಾಲು ಮುಖ ತೊಳೆದು ಕಾಫಿ ಕುಡಿ ಹೇಳ್ತಾರೆ ಶಂಕರಪ್ಪ. ಹೂ ಹೇಳಿ ಒಳಗೆ ಹೋಗ್ತಾಳೆ. ಫ್ರೆಶ್ ಆಗಿ ಬಂದು ಕೂತ್ಕೊಳ್ತಾಳೆ. ಮಗ, ಇವತ್ತು ಹುಡುಗನ ಮನೆಗೆ ಹೋಗಿದ್ವಿ. ಆಗ ನೀಲಮ್ಮ ಕಾಫಿ ತಿಂಡಿ ತಗೊಂಡು ಬರ್ತಾ, ಅರಮನೆ ಹಾಗೆ ಇದೆ ಮನೆ, ಎಷ್ಟು ಅಚ್ಚುಕಟ್ಟಾಗಿ ಇದೆ, ಎಲ್ಲ ಕೆಲಸಕ್ಕೂ ಆಳು ಇಟ್ಕೊಂಡವರೆ. ಒಳ್ಳೆ ಮನೆಗೆ ಸೇರ್ತಾ ಇದ್ದೀಯ ಮಗ. ಪುರೋಹಿತರು ಮದುವೆ ದಿನ ಗೊತ್ತು ಮಾಡಿದ್ರು. ಇನ್ನು 5 ದಿನ ಬಿಟ್ಟು ಮದುವೆ ಮಗ. ತುಂಬ ಒಳ್ಳೆ ದಿನ ಅಂತೆ, ಅದಕ್ಕೆ ಆ ದಿನಾನೇ ಮಾಡೋಣ ಹೇಳಿದರು. ಮೈಥಿಲಿಗೆ ಶಾಕ್ ಆಗುತ್ತೆ. ಏನಜ್ಜಿ ತಮಾಷೆನಾ? 5 ದಿನದಲ್ಲಿ ಮದುವೆ ಅಂದರೆ? ಅವರು ಹೇಳಿದರು ಅಂತ ನೀವು ಒಪ್ಕೊಂಡು ಬರೋದಾ ಹೇಳ್ತಾಳೆ ಮೈಥಿಲಿ. ಅಲ್ಲ ಮಗ, ನಾವು ಹೇಳಿದ್ವಿ, ಈಗ ಫಿಕ್ಸ್ ಮಾಡಿರೋ ದಿನ ತುಂಬ ಒಳ್ಳೆಯ ದಿನ ಅಂತೆ. ಅಂಥ ದಿನ ಯಾವತ್ತೂ ಸಿಗಲ್ಲ ಹೇಳಿದರು ಪುರೋಹಿತರು. ಅದಕ್ಕೆ ಅರುಂಧತಿ ಅವರು ಅದೇ ದಿನ ಇರಲಿ ಅಂದರು. ನಾನು ಕೆಲಸಕ್ಕೆ ರಜೆ ಹಾಕೋದು ಹೇಗೆ? ನಮ್ಮದು ಯಾವುದೂ ಸೆಟ್ ಆಗಿಲ್ಲ ಮಗ, ನೀನೇನೋ ಯೋಚನೆ ಮಾಡಬೇಡ, ನಾವು ನೋಡ್ಕೋತೀವಿ. ಅಮ್ಮ ಅವರು ಎಲ್ಲ ನೋಡ್ಕೋತೀನಿ ಹೇಳವ್ರೆ. ಈಗ ಬಟ್ಟೆ ಎಲ್ಲ ತಗೊಳ್ಳೋಕೆ ಹೋಗೋಣ ಹೇಳಿದರು. ನೀನು ಬೇಗ ತಿಂಡಿ ತಿಂದು ಹೊರಡು ಹೇಳ್ತಾರೆ ಶಂಕರಪ್ಪ. ಮೈಥಿಲಿ ಸುಮ್ಮನೆ ಇದ್ದು ಬಿಡ್ತಾಳೆ. ಕಾಫಿ ಕುಡಿ ಹೇಳ್ತಾರೆ ನೀಲಮ್ಮ. ಹೂ ಹೇಳಿ ಕಾಫಿ ಕುಡಿದು ಒಳಗೆ ಹೋಗ್ತಾಳೆ. ಅನುಗೆ ಮೆಸೇಜ್ ಮಾಡಿ ಎಲ್ಲ ಹೇಳ್ತಾಳೆ. ಅಲ್ಲ ಕಣೆ, ಹೇಗಾದರೂ ಮದುವೆ ನಿಲ್ಲಬಹುದು ಅಂದ್ಕೊಂಡಿದ್ದೆ, ಆದರೆ ಇವರು ಅರ್ಜೆಂಟ್ ಮಾಡ್ತಾ ಇದ್ದಾರೆ, ಏನೇ ಮಾಡಲಿ ನಾನು ಹೇಳ್ತಾಳೆ. ನೀನು ಎಲ್ಲಿದ್ದೀಯಾ ಅಂತ ಕೇಳ್ತಾಳೆ. ಅನ್ನು ಕೆಲಸ ಬಿಟ್ಟು ಮನೆಗೆ ಬರ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಮೈಥಿಲಿ ಹೇಳ್ತಾಳೆ, ನೀನು ಮನೆಗೆ ಬಂದು ಬೇಗ ಕೆಲಸ ಮುಗಿಸಿ ರೆಡಿಯಾಗಿ 7 ಗಂಟೆಗೆ ನಮ್ಮ ಮನೆಗೆ ಬಾ, ಶಾಪಿಂಗ್ ಹೋಗೋಕೆ ಇದೆ ಹೇಳ್ತಾಳೆ. ಹೂ ಸರಿ ಹೇಳ್ತಾಳೆ ಅನು. ಇತ್ತ ಅರುಂಧತಿ ಅವರು ಅತ್ತೆ ಮತ್ತು ರಾಘವ್ಗೆ ಹೇಳ್ತಾರೆ, 7 ಗಂಟೆಗೆ ಮದುವೆ ಕಾಸ್ಟ್ಯೂಮ್ ರೆಡಿ ಕೊಡೋಕ್ಕೆ ಹೋಗಬೇಕು. ಹುಡುಗಿ ಮನೆಯವರು ಬರ್ತಾರೆ. ಮಮ್ಮಿ, ನಾನು ಬರಲ್ಲ ಹೇಳ್ತಾನೆ ರಾಘವ್. ರಾಗ್, ಏನು ಹೇಳ್ತಾ ಇದ್ದೀಯಾ? ಮದುವೆ ನಿಂದು, ನೀನೇ ಬರಲ್ಲ ಹೇಳಿದರೆ ಹೇಗೋ? ನಿಂಗೆ ಸೂಟೆಲ್ಲ ರೆಡಿ ಆಗಬೇಕು, ಇನ್ನೂ ಟೈಮ್ ಇಲ್ಲ, ಇವತ್ತೇ ಹೋಗೋಣ, ರೆಡಿ ಆಗಿರು ಹೇಳ್ತಾರೆ ಅರುಂಧತಿ ಅವರು. ಕತೆ ಮುಂದುವರಿಯೋದು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.